ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತಿನ ಹಾಟ್ ಸುದ್ದಿ ಏನು ಅಂತಂದ್ರೆ, ಸಿದ್ದರಾಮಯ್ಯನವರ ಕೈ ಮೇಲಾಯಿತು, ಡಿ ಕೆ ಶಿವಕುಮಾರ್ಗೆ ಯಾಕೋ ಹಿನ್ನಡೆಯಾಯಿತು, ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಆದ್ಯತೆ ಕೊಡಲಿಲ್ಲ, ಆ ಆಕ್ರೋಶಗಳು ಭುಗಿಲೆದ್ದಿವೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಕಾಣುವಂಥದ್ದು. ಆದರೆ ಇವತ್ತಿನ ಈ ಸುದ್ದಿಯಲ್ಲಿ ನಿಮಗೆ ಒಂದು ಬ್ರೇಕಿಂಗ್ ನ್ಯೂಸನ್ನು ಅಥವಾ ಆಶ್ಚರ್ಯ ಅನ್ನುವಂಥ ಸುದ್ದಿಯನ್ನು ನಾನು ಕೊಡಲಿಕ್ಕೆ ಬರ್ತಾ ಇದ್ದೀನಿ. ಅದು ಇನ್ನೊಂದು ತರಹದ ತಂತ್ರಗಾರಿಕೆ ಅನ್ನುವಂಥದ್ದು. ಯಾಕಂದರೆ ಈಗ ನೋಡಿ, ಕಳೆದ 4-5 ದಶಕಗಳಿಂದ ರಾಜಕಾರಣದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧರಾಗಿದ್ದು, ಕಾಂಗ್ರೆಸ್ ಪಕ್ಷದಲ್ಲೇ ತಮ್ಮ ಇಡೀ ಜೀವಮಾನವನ್ನು ಕಳೆದಿರ್ತಕ್ಕಂಥದ್ದು. ಅವರು ಕೂಡ ಎಸ್ ಬಂಗಾರಪ್ಪನವರಿಂದ ಹಿಡಿದು ಎಸ್ ಎಂ ಕೃಷ್ಣ ಅವರಿಂದ ಹಿಡಿದು ಎಲ್ಲ ರೀತಿಯ ನಾಯಕರ ಜೊತೆಗೂ ಕೂಡ ಬೆಳೆದು ಅವರ ಪಟ್ಟುಗಳನ್ನು ಕಲಿತು ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ. ಹಾಗಾಗಿ ಈ ಮೇಲ್ನೋಟಕ್ಕೆ ಕಾಣುವಂಥ ರಾಜಕಾರಣದಲ್ಲಿ ಅಷ್ಟೇ ಕಾರಣಗಳು ಇರಲ್ಲ, ಪಟ್ಟುಗಳು ಅದೇ ಇರಲ್ಲ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಹೊರಟಿದ್ದೇನೆ. ಡಿ ಕೆ ಶಿವಕುಮಾರ್ ನೋ ಡೌಟ್ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಮತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಭಾವಿ ರಾಜಕಾರಣಿ, ಪ್ರಭಾವಿ ನಾಯಕ, ಖಂಡಿತ ಪಕ್ಷವನ್ನು ಮುನ್ನಡೆಸುವಂಥ ಧೈರ್ಯ, ಛಾತಿ, ಎಲ್ಲ ರೀತಿಯ ತಂತ್ರಗಾರಿಕೆ ಉಳ್ಳಂಥವರು ಅನ್ನುವಂಥದ್ದು. ನಾನು ತತ್ವ ಸಿದ್ಧಾಂತಗಳ ಮಾತನ್ನು ಆಡೋಕ್ಕೆ ಹೋಗಲ್ಲ, ರಾಜಕಾರಣದ ವಾಸ್ತವಗಳನ್ನು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಏನಾಗ್ತಾ ಇದೆ, ಹೊಸ ಬೆಳವಣಿಗೆ ಒಂದು ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಅದೇನು ಅಂತಂದ್ರೆ, ಏನು ನಾವೆಲ್ಲ ಈ ಡಿ ಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಹೋಗಿದಾರಲ್ಲ, ನಮಗೇನು ಅನ್ನಿಸ್ತಾ ಇದೆ, ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಹೋಗ್ತಿದ್ದಾರೆ ಅನ್ನುವಂಥದ್ದಲ್ವಾ? ಅಲ್ಲ, ಅದಷ್ಟೇ ಅಲ್ಲ. ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ, ಈಗ ನಮಗೊಂದು ಜನರಲ್ ಕನ್ಸೆಪ್ಷನ್ ಇದೆ, ನಮಗೆ ಸರಳವಾಗಿ ಅರ್ಥ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ನಿನ್ನೆ ಹೋಗಿ ದೆಹಲಿಗೆ ಒಂದಷ್ಟು ಜನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದರು. ಇವತ್ತು ಇನ್ನೊಂದು ಟೀಮ್ ಹೋಗ್ತಾ ಇದೆ, ಸಂಡೇ ಇನ್ನೊಂದು ಟೀಮ್ ಹೋಗುತ್ತೆ, ಅಂದರೆ ಭಾನುವಾರ. ಹಾಗಾಗಿ 3-4 ಟೀಮ್ಗಳಲ್ಲಿ ಶಾಸಕರು ಹೋಗಿ ಒತ್ತಡವನ್ನು ಹಾಕ್ತಿದ್ದಾರೆ ಅನ್ನೋಂಥದ್ದು. ಆದರೆ ಇವತ್ತು ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ವಾಪಸ್ ಬರ್ತಾ ಇದ್ದಾರೆ? ಅರೆ ಇದು ಹೇಗೆ ಅಲ್ವಾ, ನಿಮಗೆ ಅನ್ಸಲ್ವಾ? ಅಂದರೆ ಶಾಸಕರು ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತಂದೇಳಿ ದೆಹಲಿಗೆ ಹೋದರೆ, ದೆಹಲಿಯಲ್ಲಿರ್ತಕ್ಕಂಥ ಹೈಕಮಾಂಡ್ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿಮ್ಮ ಸವಾಸ ಬೇಡಪ್ಪ ಅಂತಂದೇಳಿ ಬೆಂಗಳೂರಿಗೆ ಬರ್ತಿದ್ದಾರೆ. ಅಲ್ಲಿ ನೋಡಿದರೆ ಸೋನಿಯಾ ಗಾಂಧಿಗೆ ಭೇಟಿ ಮಾಡ್ತಾರೆ ಅಂದರೆ ಸೋನಿಯಾ ಗಾಂಧಿಗೆ ಆರೋಗ್ಯದ ಸಮಸ್ಯೆ, ಪ್ರಿಯಾಂಕಾ ಗಾಂಧಿ ರಾಬರ್ಟ್ ವಾದ್ರಾ ಜೊತೆಗೆ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಆ ಕಡೆ ರಾಹುಲ್ ಗಾಂಧಿ ಅವರಂತೂ ಈ ದೇಶದ ಸವಾಸನೆ ಸಾಕು, ಸದ್ಯಕ್ಕೆ ಒಂದು ವಾರ ನಾನು ಫಾರಿನಲ್ಲಿ ಹಾಯಾಗಿದ್ದು ಬರೋಣ ಅಂತಂದೇಳಿ ಹೋಗಿದ್ದಾರೆ. ಹಾಗಾದರೆ ಯಾರನ್ನು ಭೇಟಿ ಮಾಡ್ತಾರೆ? ಅದೇ ನಿಮ್ಮ ಪ್ರಕಾರ KC ವೇಣುಗೋಪಾಲ್ ಅಥವಾ ಸುರ್ಜಿತ್ ಸಿಂಗ್ ಸುರ್ಜೇವಾಲ್ ಅವರಿಬ್ಬರನ್ನ ಭೇಟಿ ಮಾಡೋಕ್ಕೆ ಇಷ್ಟು ಜನ ಕಟ್ಕೊಂಡು ಡೆಲ್ಲಿಗೆ ಹೋಗಬೇಕಾಗಿಲ್ಲ ಅಲ್ವಾ? ನಿಜ. ಇದೇ ನಾನು ಹೇಳೋದು ಹೊರಟಿರ್ತಕ್ಕಂಥದ್ದು. ಒಂದು ಮೂಲದ ಪ್ರಕಾರ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ದಾಳವನ್ನು ಉರುಳಿಸಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಥ್ರೆಟ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಅವರ ಮುಂದಿನ ಯೋಜನೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಏನಪ್ಪ ಅದು ಅಂತಂದರೆ, ಸ್ವತಃ ಡಿ ಕೆ ಶಿವಕುಮಾರ್ BJPಯ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ BY ವಿಜಯೇಂದ್ರ ಜೊತೆಗೆ ಒಂದು ಸುತ್ತಿನ ದೊಡ್ಡ ಮಟ್ಟದ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ವೇಳೆ ಏನಾದರೂ ಇಲ್ಲಿ ನನಗೆ ಆದ್ಯತೆ ಸಿಗಲಿಲ್ಲ ಅನ್ನುವಂಥದ್ದಾದರೆ ಖಂಡಿತ BJP ಮತ್ತು ಕಾಂಗ್ರೆಸ್ ಪಕ್ಷದ ಭಿನ್ನರ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ರಚನೆ ಮಾಡಿಬಿಡೋಣ ಅನ್ನುವಂಥ ಒಂದು ಮಾತನ್ನು ವಿಜಯೇಂದ್ರಗೆ ಹೇಳಿದ್ದಾರೆ ಅನ್ನುವಂಥ ಸುದ್ದಿ ಈಗ BJP ವಲಯದಿಂದಲೇ ಕೇಳಿ ಬರ್ತಾ ಇದೆ. ಹಾಗಾಗಿ ಸ್ವತಃ BJPಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ದೌಡಾಯಿಸಿ ದಡಬಡಿಸಿ ದೆಹಲಿಗೆ ತೆರಳೋರಿದ್ದಾರೆ, ದೆಹಲಿ ಭೇಟಿ ಮಾಡ್ತಾರೆ. ಅಲ್ಲಿನ BJPಯ ಹೈಕಮಾಂಡ್ ಆಗಿರ್ತಕ್ಕಂಥ ಅಮಿತ್ ಶಾ ಜೊತೆಗೆ ಈ ಕುರಿತಂತೆ ಚರ್ಚೆಯನ್ನು ನಡೆಸ್ತಾರೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಸುದ್ದಿ ಹೊರಗಡೆ ಬರ್ತಾ ಇದೆ. ಈಗಾಗಲೇ ನಾವು ನೋಡಿದ್ದೀವಿ ಈ ತರಹದ ಬೆಳವಣಿಗೆಗಳು. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಏನು ಮಾಡಿದ್ರು, ಶಿವಸೇನೆಯಲ್ಲಿರ್ತಕ್ಕಂಥ ಏಕನಾಥ್ ಶಿಂಧೆ ಒಂದಷ್ಟು ಜನ ಶಾಸಕರನ್ನು ಕಟ್ಕೊಂಡು ಪಕ್ಷದಿಂದ ಹೊರಗಡೆ ಬಂದು BJPಯ ಸಪೋರ್ಟ್ನೊಂದಿಗೆ ಮುಖ್ಯಮಂತ್ರಿ ಆದರು. ಹಾಗಾಗಿ ಕರ್ನಾಟಕದ ಏಕನಾಥ್ ಶಿಂಧೆ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ.
ತಮ್ಮ ಬೆಂಬಲಿಗರನ್ನ ಏನು ಹೊಟ್ಟಿದಾರಲ್ಲ, ಈ ಎಲ್ಲ ಬೆಂಬಲಿಗರನ್ನ ಕಟ್ಕೊಂಡು ಬಿಜೆಪಿ ಜೊತೆ ಸರ್ಕಾರ ರಚಿಸುವಂಥ ಒಂದು ತಂತ್ರಕ್ಕೆ ಮುಂದಾಗ್ತಿದ್ದಾರೆ ಅಂತ. ಖಂಡಿತ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಡಿ ಕೆ ಶಿವಕುಮಾರ್, ಪಕ್ಷನಿಷ್ಠಾವಂತ ಡಿ ಕೆ ಶಿವಕುಮಾರ್ ಅವರು ಈ ಕೆಲಸ ಮಾಡೋದೇ ಇಲ್ಲ, ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ಬೋದು. ಆದರೆ ನೀವು ರಾಜಕಾರಣವನ್ನು ಗಮನಿಸೋದಾದರೆ ಇತ್ತ ಕಡೆಯಿಂದ ನೋಡಿ, ಹಾಗಾದರೆ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದೇನು, ಈಗ ಕೊಡ್ತಾ ಇರೋದೇನು, ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇದೆ ನೋಡಿ. ಒಂದು ಮಾತುಕತೆ ಆಗಿತ್ತು, ಆ ಮಾತುಕತೆ ಮಾತಾಡಲಿಕ್ಕೆ ಹೈಕಮಾಂಡ್ನ ಯಾವ ನಾಯಕರು ಮುಂದೆ ಬರ್ತಾ ಇಲ್ಲ. ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಖರ್ಗೆ ಅವರಾಗಲಿ ಯಾರೂ ಬರ್ತಾ ಇಲ್ಲ. ಅದರ ನಂತರ ಮತ್ತೊಂದು ದೊಡ್ಡ ಮಟ್ಟದ ಮಾತುಕತೆ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರ ಪವರ್ ಶೇರಿಂಗ್ ವಿಚಾರವನ್ನು ಯಾರು ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಬಿಡ್ತಾ ಇಲ್ಲ. ಈ ಹಂತದಲ್ಲಿ ಈ ತರಹದ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇದೆ ಅನ್ನುವಂಥ ಸುದ್ದಿಗಳು ಬಿಜೆಪಿ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಇದು ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಹೈಕಮಾಂಡಿಗೆ ಕೊಡುವಂಥ ಥ್ರೆಟ್ ಕೂಡ ಆಗಿರಬಹುದು. ರಾಜಕಾರಣದ ಒನ್ ಪಾರ್ಟ್ ಆಫ್ ಪಾಲಿಟಿಕ್ಸ್ ಕೂಡ ಆಗಿರಬಹುದು. ಆದರೆ ಈ ತರಹದ ಚರ್ಚೆಗಳು ನಡೀತಾ ಇವೆ. ಒಂದು ವೇಳೆ ಇದೇನಾದರೂ ಆಯಿತು ಅಂತಂದರೆ ಖಂಡಿತ ಡಿ ಕೆ ಶಿವಕುಮಾರ್ CM, BY ವಿಜಯೇಂದ್ರ DCM ಆಗಿ ಕಾಂಗ್ರೆಸ್ ಮತ್ತು BJPಯ ಸರ್ಕಾರ ರಚನೆ ಮಾಡುವಂಥ ದಿನಗಳು ದೂರ ಇರಲಾರದು ಅನ್ನುವಂಥ ಮಾತುಕತೆಗಳು ಕೂಡ BJPಯ ಆಪ್ತ ಮೂಲಗಳು, ನಂಬಲರ್ಹ ಮೂಲಗಳೇ ಹೇಳ್ತಾ ಇವೆ. ಹಾಗಾದರೆ ಸಿದ್ದರಾಮಯ್ಯನವರ ಕಥೆ ಏನು ಅಂತಂದರೆ, ಈಗಾಗಲೇ ಸಿದ್ದರಾಮಯ್ಯನವರು 2.5 ವರ್ಷ ಅನುಭವಿಸಿದ್ದಾರೆ, 2ನೇ ಬಾರಿ CM ಆಗಿದ್ದಾರೆ. ಮತ್ತು ಆ ಸಿದ್ದರಾಮಯ್ಯ ಅಂಡ್ ಟೀಮ್ ಏನಿದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದುಸ್ವಪ್ನವಾಗಿ ಕಾಡಿಸ್ತಾ ಇದೆ. ಹಾಗಾಗಿ ಮೂಲ ಕಾಂಗ್ರೆಸ್ಸಿಗರು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್ನ, ಅದರಲ್ಲೂ BY ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಒಂದು ರಾಜಕೀಯದ ಆಟ ಏನಿದೆ ಇದು ವರ್ಕೌಟ್ ಆಗುತ್ತಾ, ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಳ್ಳುತ್ತಾ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಹೊರಗಡೆ ಬಂದು ಬಿಜೆಪಿ ಜೊತೆ ಕೈ ಜೋಡಿಸ್ತಾರಾ, ಇದಕ್ಕೆ ಬಿಜೆಪಿ ನಾಯಕರು ಒಪ್ಕೊಳ್ತಾರಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.